रघुपति राघव राजा राम पतित पावन सीताराम ಈಶ್ವರ ಅಲ್ಲ ತೇರೋ ನಾಮ್ ಸಬ್ಕು ಸನುಮತಿ ದೇ ಭಗವಾನ್ ಅಂತ. ಶ್ರೀರಾಮನು ಇದ್ದಾಗ ರಾವಣ ಇದ್ದ, ಅದು ವಿರೋಧ ಪಕ್ಷ. ಪೈಗಂಬರ್ ಇದ್ದಾಗ ಅಬು ಜಹಲ್ ಇದ್ದ, ಅವನು ವಿರೋಧ ಪಕ್ಷ. ಅದೇ ರೀತಿ ಕೃಷ್ಣನಿದ್ದಾಗ ಕನಸ ಇದ್ದ. ಈ ವಿರೋಧ ಅನ್ನೋದು ದೇವತೆಗಳಿಗೆ ಬಿಟ್ಟಿಲ್ಲ. ಸ್ವತಂತ್ರ ತಂದಂತಹ ವ್ಯಕ್ತಿ, ಅಂಥ ವ್ಯಕ್ತಿಗೂ ವಿರೋಧ ಮಾಡ್ತಾರಂದರೆ ನನ್ನ ಪ್ರಕಾರ ಯಾರು ಇವರೆಲ್ಲ ವಿರೋಧ ಮಾಡ್ತಾರೆ ಅವರು ದೊಡ್ಡ ದೇಶದ್ರೋಹಿಗಳು. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ. ಇಷ್ಟು ದಿನ 5,500 ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ. ಈಗ ಬರೀ 5,000 ವಾಟರ್ ಪ್ಯೂರಿಫೈರ್ ತಂದಿದ್ದೀವಿ. ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ. EMI ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ. ನಮ್ಮ ಅಡ್ರೆಸ್ ಬಂದು BB ರೋಡ್, ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು 2ನೇ ಅಂಗಡಿ ಬರುತ್ತೆ. ಒಮ್ಮೆ ಭೇಟಿ ಕೊಡಿ. ಏಸಾಕೋಟೆ. ಇವತ್ತು ಈ ದೇಶ ಕಂಡಂತಹ ಮಹಾನ್ ನಾಯಕರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ದೇಶವನ್ನು ಸ್ವತಂತ್ರ ತಂದಂತಹ ಮಹನೀಯರು ಮಹಾತ್ಮ ಗಾಂಧೀಜಿರವರ ಹುಟ್ಟುಹಬ್ಬ ಜಯಂತಿ. ಅದೇ ರೀತಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜಯಂತಿಯೂ ಕೂಡ ಹೌದು. ಹಾಗಾಗಿ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಹಾಗೂ ನನ್ನ ಎಲ್ಲ ಮಿತ್ರರು ಸೇರಿ ಇವತ್ತು ನಮ್ಮ ಬಜಾರ್ ರಸ್ತೆಯಲ್ಲಿ ಬಳಿ ಇರುವ ಗಾಂಧಿ ಕೊಳಯಿನ ಬಳಿ ಗಾಂಧೀಜಿರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡ್ತಾಯಿದ್ದೀವಿ. ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶ್ವದ ಎಲ್ಲ ಗಾಂಧೀಜಿರವರ ಅನ್ವಯಿಗಳಿಗೆ ಗಾಂಧಿ ಜಯಂತಿಯ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ವಿಶೇಷ ಸಂದರ್ಭದಲ್ಲಿ ನಾನು ಪ್ರತಿ ವರ್ಷ ನಾವು ಗಾಂಧಿ ಜಯಂತಿ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಗಾಂಧಿ ಜಯಂತಿ ಆಚರಣೆ ಮಾಡಿದಾಗ ಕೂಡ ಸತ್ಯ, ಶಾಂತಿ ಮತ್ತು ಅಹಿಂಸೆ ಸಂದೇಶವನ್ನು ನೀಡೋದ್ರ ಮುಖಾಂತರ ನಮ್ಮ ದೇಶದಿಂದ ಬ್ರಿಟಿಷರಿಗೆ ಓಡಿಸಿ ನಮ್ಮ ದೇಶವನ್ನು ಸ್ವತಂತ್ರ ಮಾಡಿದಂತಹ ಮಹನೀಯರು ಗಾಂಧೀಜಿರವರು. ಪ್ರತಿ ಮನುಷ್ಯನೂ ಕೂಡ ಗಾಂಧೀಜಿಗೆ ಯಾರಾದರೂ ಪ್ರೀತಿಸ್ಬೋದು, ವಿರೋಧಿಸ್ಬೋದು, ಏನೇ ಇರಬಹುದು, ಪ್ರತಿಯೊಬ್ಬರ ಜೇಬಲ್ಲಿ ಕೂಡ ಗಾಂಧೀಜಿ ಇದ್ದೇ ಇರ್ತಾರೆ. ಗಾಂಧೀಜಿ ಇಲ್ಲ ಅಂದರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರತಿ ನೋಟಿನ ಮೇಲೆ ಇವತ್ತು ಗಾಂಧೀಜಿಯ ಒಂದು ಭಾವಚಿತ್ರ ಇದೆ. ನಾವು ಗಾಂಧೀಜಿಗೆ ಒಬ್ಬರು ಪೂಜನೀಯ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಅಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಹಬ್ಬದಲ್ಲಿ ಗಾಂಧೀಜಿರು ಅಂತಹ ನೋಟಿಕ್ಕಿ ನಾವು ಪೂಜೆ ಮಾಡ್ತೀವಿ. ಅಂಥ ವ್ಯಕ್ತಿಯ ಇವತ್ತು ಒಂದು ಜಯಂತಿ ತುಂಬ ಸಂತೋಷ. ರಘುಪತಿ ರಾಘವ ರಾಜಾ ರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೋ ನಾಮ್ ಸಬ್ಕು ಸನುಮತಿ ದೇ ಭಗವಾನ್ ಅಂತ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಕೆಲವರು ಜಾತಿ ಧರ್ಮದ ಹೆಸರಲ್ಲಿ ಈ ಒಂದು ಶಾಂತಿಯನ್ನು ಕಾದಾಡಿಸುವ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಈ ರೀತಿ ಆಗಬಾರ್ದು. ವಿಶ್ವದಲ್ಲಿ ಶಾಂತಿ ಪ್ರಿಯತೆಗೆ ಹೆಸರಾಗಿರುವಂತಹ ದೇಶ ನಮ್ಮ ಭಾರತ. ಈ ಭಾರತ ಎಂಬ ಮಕ್ಕಳಾಗಿ ನಾವೆಲ್ಲರೂ ಐಕ್ಯತೆ ಭಾವೈಕ್ಯತೆಯಿಂದ ಬಾಳಿದ್ರೆ ನಮ್ಮ ದೇಶ ಚೆನ್ನಾಗಿರ್ತದೆ ಅಂತೇಳ್ಬಿಟ್ಟು ಹೇಳಿ. ಗಾಂಧೀಜಿ ಅಹಿಂಸೆಗೆ ಹೆಸರಾದಂತಹ ವ್ಯಕ್ತಿ. ಅವ್ರಿಗೂ ವಿರೋಧ ಯಾಕೆ ಮಾಡ್ತಾರೆ ಅಂದರೆ, ವಿರೋಧ ಅನ್ನೋದು ಏನಿದೆ ಅಂದರೆ, ಶ್ರೀರಾಮನು ಇದ್ದಾಗ ರಾವಣ ಇದ್ದ, ಅದು ವಿರೋಧ ಪಕ್ಷ. ಪೈಗಂಬರ್ ಇದ್ದಾಗ ಅಬು ಜಹಲ್ ಇದ್ದ, ಅವನು ವಿರೋಧ ಪಕ್ಷ. ಅದೇ ರೀತಿ ಕೃಷ್ಣನಿದ್ದಾಗ ಕನಸ ಇದ್ದ. ಈ ವಿರೋಧ ಅನ್ನೋದು ದೇವತೆಗಳಿಗೆ ಬಿಟ್ಟಿಲ್ಲ. ಗಾಂಧೀಜಿಗೆ ವಿರೋಧ ಮಾಡ್ತಾರೆ ಅಂದರೆ ಗಾಂಧೀಜಿಯ ವ್ಯಕ್ತಿತ್ವವನ್ನು ತಿಳ್ಕೊಂಡಿರೋರು, ಗಾಂಧೀಜಿ ಏನು ಬ್ರಿಟಿಷರ ಒಂದು ಮದ್ದು ಗುಂಡಿಗೆ ದಿಗಿಲು ಬೀಳ್ದಿರ ಒಂದು ಕೋಲ್ ಹಿಡ್ಕೊಂಡು ದೇಶವನ್ನು ಸ್ವತಂತ್ರ ಮಾಡಿದಂತಹ ವ್ಯಕ್ತಿ. ಸತ್ಯ ಮತ್ತು ಅಹಿಂಸೆ ಸತ್ಯಾಗ್ರಹಗಳು ಮಾಡಿಕೊಂಡು ದೇಶವನ್ನು ಸ್ವತಂತ್ರ ತಂದಂತಹ ವ್ಯಕ್ತಿ. ಅಂಥ ವ್ಯಕ್ತಿಗೂ ವಿರೋಧ ಮಾಡ್ತಾರಂದರೆ ನನ್ನ ಪ್ರಕಾರ ಯಾರು ಇವರೆಲ್ಲ ವಿರೋಧ ಮಾಡ್ತಾರೆ ಅವರು ದೊಡ್ಡ ದೇಶದ್ರೋಹಿಗಳು. ಯಾಕೆ ಅಂದರೆ ಇವತ್ತು ದೇಶದಲ್ಲಿ ನಾವು ನೆಮ್ಮದಿಯಿಂದ ಯಾರಿಗೋ ಒಬ್ರು ಗುಲಾಮರಾಗ್ದಿರಾ ನಾವು ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಮಹಾತ್ಮ ಗಾಂಧೀಜಿರವರು. ಅಂಥವ್ರಿಗೂ ವಿರೋಧ ಮಾಡ್ತಾರೆ ಅಂದರೆ, ಈಗ ಅವರ ಕನಸಾಗಿತ್ತು ದೇಶವನ್ನು ರಾಮರಾಜ್ಯ ಮಾಡಬೇಕು ಅಂತೇಳ್ಬಿಟ್ಟು. ಇವತ್ತು ರಾಮನ ಹೆಸರಲ್ಲಿ ಏನೇನು ಮಾಡ್ತಾರೆ ಅನ್ನೋದು ನೀವೆಲ್ಲರೂ ನೋಡಿದ್ದೀರ. ನಾವು ಹೇಳೋ ಅವಶ್ಯಕತೆ ಇಲ್ಲ. ಯಾವುದೇ ಒಂದು
ಪ್ರವಾದಿರವರಾಗಿರಬಹುದು, ಆದರ್ಶ ಪುರುಷ ಶ್ರೀ ರಾಮನಾಗಿರಬಹುದು, ಕೃಷ್ಣನಾಗಿರಬಹುದು, ಯೇಸು ಪ್ರಭು ಆಗಿರಬಹುದು. ಇವರು ಎಲ್ಲ ಜನಾಂಗಕ್ಕೂ ಶಾಂತಿ ದೂತರಾಗಿ ದೇವರ ಒಂದು ಮೆಸೇಜನ್ನು ಕೊಡೋದಕ್ಕೆ ಬಂದಂತಹ ಮಹನೀಯರು. ಇಂಥ ಮಹನೀಯರಿಗೂ ವಿರೋಧ ಮಾಡ್ತಾರೆ ಅಂದರೆ ಅದು ನಮ್ಮ ನಮ್ಮ ದೌರ್ಭಾಗ್ಯ. ಮಾಡಬಾರ್ದು. ಎಲ್ಲರೂ ಒಗ್ಗಟ್ಟಾಗಿರಬೇಕು, ದೇಶವನ್ನು ಮುನ್ನಡೆಸಬೇಕು. ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊತೇನೆ. ನಮ್ಮ ದೇಶದ ಜನ ಇವತ್ತು ದಸರಾ ಕೂಡ ಹೌದು, ಹಾಗೂ ನಮ್ಮ ಮೈಸೂರು ದಸರಾ ನಾಡ ಹಬ್ಬ. ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.